ಯಾರಾದ್ರೂ ಇದಾರ ನೋಡ್ಕೊಂಬಾರೋ.
ಆಯ್ ಬಡ್ಡಿ ಮಕ್ಳು ಅದೇನ್ ಸಂಪತ್ ಸಿಕ್ಕದಂತ ಮಾಡಿನ ಹೊಂಚ್ ತೆಗಿಬೇಕಾಗಿತ್ತು. ಈಗ ನೋಡೀಗ ನಂಗೆ ನೀರ ತಕ್ಕ ಕೆಲ್ಸ. ಇವತ್ತು ಟೆಸ್ಟ್ ಇದೆಯೋ ಇಲ್ವಾ? ನಿನ್ನೆ ರಾತ್ರಿ ಅಂತೂ ನಾನು ಚೆನ್ನಾಗಿ ಓದಿದ್ದೆ. ಇವತ್ತು ಟೆಸ್ಟ್ ಇಲ್ದೇ ಇದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಎಲ್ಲಾರು ಓದಿದ್ದು ಟೆಸ್ಟ್ ಅಂತ. ನಾನಂತೂ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಬ್ಯಾಟ್ ಮಾಡಿದೀನಿ. ಇವತ್ತೇನಾದ್ರೂ ಟೆಸ್ಟ್ ಮಾಡಿದ್ರೆ 100ಕ್ಕೆ 100 ಅಂಕ ಪಡಿತೀನಿ. ರಾತ್ರಿ ಮಲಗುವಾಗ 2 ಗಂಟೆ. ನನ್ ಕೇಳಿದ್ರೆ ಹೇಳ್ತಿದ್ದೆ ನಾಳೆ ಟೆಸ್ಟ್ ಮಾಡಲ್ಲ ಅಂತ. ಸುಮ್ನೆ 2 ಗಂಟೆವರೆಗೂ ಓದಿ ಸುಸ್ತು ಮಾಡ್ಕೊಂಡಿದ್ದೀರಾ. ಕಳ್ಳರು ಹೆಂಗ್ ತೆಗಿತಾರೆ, ಕ್ಲಾಸ್ ರೂಮ್ ತುಂಬಾ ನೀರ್ ತುಂಬಿಕೊಳ್ಳತ್ತೆ ಅಂತ ನಿಮ್ಗೆ ಯಾವ್ದ್ರ ಗೊತ್ತು? ನಮಗೆಲ್ಲಾ ಗೊತ್ತಾಗತ್ತೆ. ನಾಳೆ ನಡೆಯೋದೇನು ಅಂತ ಇವತ್ ರಾತ್ರಿ ಮಲಗಿದಾಗ ಕನ್ಸಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ. ಇವಾಗ ನೋಡಿ, ಮೇಷ್ಟ್ರು ಬರ್ತಾರೆ, ಟೆಸ್ಟ್ ಇಲ್ಲ ಅಂತ ಎಲ್ರು ವಾಪಸ್ ಮನೆಗೆ ಕಳಿಸ್ತಾರೆ. ನನಗ್ ಯಾಕೋ ಡೌಟ್, ಹನ್ಸ್ ತೆಗ್ದಿದ್ದು ನೀವೇನಾ ಅಂತ. ಮೇಷ್ಟ್ರು ಬಂದ್ರು. ಮಂಜುನಾಥ, ಇನ್ನು ನೀರ್ ತೆಗೆದಾಚೆಗೆ ಹಾಕಿಲ್ಲೇನು? ಭರ್ಜರಿ ಮಳೆ ಇಲ್ಲಿ ನೋಡಿ, ಶಾಲೆ ರೂಮ್ ಅನ್ನೋದು ಕೆರೆ ಆಗಿ ಹೋಗದೆ. ಇದನ್ ತೆಗಿಲಿಕ್ಕೆ ಮಧ್ಯಾಹ್ನ ಆಗ್ತಾರ ನೋಡಿಗ ರಜಾ ಕೊಡ್ತಾರೆ ರಜಾ ಅಂದ್ರೀಗ. ಸರ್, ನನ್ಗೇನೆ ಇವತ್ತು ಟೆಸ್ಟ್ ಕ್ಯಾನ್ಸಲ್ ಮಾಡಿ ಮಕ್ಕಳು ರಜಾ ಕೊಡೋದು ಒಳ್ಳೇದು ಅನ್ಸುತ್ತೆ. ಇಲ್ಲ ಮೇಡಮ್, ಇವತ್ತು ಟೆಸ್ಟ್ ಆಗ್ಲೇಬೇಕು. ಸರ್, ಕ್ಲಾಸ್ ರೂಮ್ ಅಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಟೆಸ್ಟ್ ಎಲ್ಲಿ ಮಾಡೋದು ಸರ್? ಮರದ ಕೆಳಗೆ. ಬರೀರೋ ಸ್ವಲ್ಪ ಲಕ್ಷ ಕೊಟ್ಟು ಬರೀರಿ. ನಮ್ಮ ಮಕ್ಕಳಲ್ವಾ? ಹೌದಲ್ಲ, ಶಾಲೆಗೆ ಹೋಗದೆ ಆಟ ಆಡ್ತಿದಾರ. ಶಾಲೆಗೆ ಹೋಗಿ ಅಂದ್ರೆ ಮರ್ಕೋತಿ ಆಟ ಆಡ್ತಿದ್ದೀರಾ? ಇವತ್ತು ನಿಮ್ಗೆ ಚರ್ಮ ಸುರಿತಾ ಇದೆ. ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೆ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ. ಏ ಬಾಲು, ಹನುಮಂತನ ಗುಡಿಗೆ ಹೋಗಿ ಬಂದೇನಾ? ಅಪ್ಪ, ಹನುಮಂತನ ಗುಡಿಗೆ ಹೋಗೋದು ಶನಿವಾರ, ಇವತ್ತು ಸೋಮವಾರ ಅಲ್ವೇನಪ್ಪ? ಏನಂದೆ? ಈಗ ಪ್ರಸಂಗಿ ದೇವ್ರ ಗುಡಿಗೆ ಹೋಗಿ ಬರೋದಕ್ಕೆ ನಿನಗೆ ವಾರ ಬೇರೆ ಬೇಕಾ? ಸರಿ ಬಿಡು, ಈಗ ಹೇಗಿದ್ರು ಶಾಲೆಗೆ ಹೋಗ್ತೀನಲ್ಲ, ಹಾಗೆ ಗುಡಿಗೂ ಅವನೇನ್ರಿ ಗುಡಿಗೆ ಹೋಗ್ತಾನೆ? ನಿಮ್ ಮಗ ಗುಡಿಗೂ ಹೋಗಲ್ಲ, ಗುಡಾರಕ್ಕೂ ಹೋಗಲ್ಲ. ಮರ್ಕೋತಿ ಆಟ ಆಡ್ತಾ ಇವನೇ ಹನುಮಂತ ಆಗ ಹೊರಟಿದ್ದಾನೆ. ಮರ್ಕೋತಿ ಆಡ್ತಾ ಈ ರೀತಿ ಬಟ್ಟೆ ಹರ್ಕೊಂಡ್ ಬಂದ್ರೆ ನಿಂಗೆ ಬಟ್ಟೆನೆ ಕೊಡ್ಸಲ್ಲ. ಶಾಲೆಗೆ ಹಾಗೆ ಬರಿ ಮೈಲ್ ಕಳಿಸ್ತೀನಿ. ನಿನ್ ಮಗನಿಗೆ ಬುದ್ಧಿ ಹೇಳೋದು ಒಂದೇನೆ, ಆನೆಗೆ ಚಡ್ಡಿ ಹೊಲ್ಸೋದು ಒಂದೇನೆ. ಅಮ್ಮ, ನನ್ ಕನ್ನಡ ಪುಸ್ತಕ ಕಾಣಿಸ್ತಾ ಇಲ್ಲ. ಪುಸ್ತಕ ಎಲ್ಲ ಸಿಗುತ್ತೆ ನಿನ್ಗೆ. ನಿನಗೆ ಸಿಗೋದೇನಿದ್ರು ಬುಗ್ರಿ, ಚಿನ್ನಿ ದಾಂಡು, ಗೋಲಿ ಗಜ್ಗ ಅಷ್ಟೇ. ಮಕ್ಕಳು ಆಡೋ ವಯಸ್ಸಲ್ಲಿ ಆಡ್ತಾರೆ, ಅದಕ್ಕೆ ಯಾಕ್ರಿ ಬೈತೀರಾ? ತಗೊಳ್ಳಿ. ನಿನ್ ಮುದ್ದು ಅತಿ ಆತು, ಮತ್ತಿನ್ನೇನ್ ಮಾಡ್ತಾನೆ ಹೇಳು? ಒಂದೇ ಒಂದು ಪುಟ ಹಾಗೆ ಹೋಯ್ತು. ಒಂದೇ ಒಂದು ಪ್ರಾಣ ಅಲ್ಲ ನೀನು. ಎಲ್ಲಿ ಆನು? ತಿನ್ಸು ಚೆನ್ನಾಗ್ ತಿನ್ಸು. ನಿನ್ನ ಮಗ ಓದಿ ದೊಡ್ಡ ಆಫೀಸರ್ ಆಗ್ತಾನಂತ ತಿನ್ನಿಸ್ತಾ ಇದೀಯಾ? ಅಡಿಕೆ ಮರ ಆಗ್ತಾನೆ. ಸಾಕು, ಸುಮ್ನೆ ಇರಿ. ಅಕ್ಕ, ಹೋಮ್ವರ್ಕ್ ಮಾಡಿದ್ದೇನೆ, ಸ್ಕೂಲಲ್ಲಿ ತೋರ್ಸ್ಬೇಕು. ಹೋಗ ಸುಮ್ನೆ, ನನಗೆ ಓದ್ಕೊಳ್ಳೋದಿದೆ. ನೀನ್ ಹೋಮ್ವರ್ಕ್ ನೀನ್ ಮಾಡ್ಕೊಳಕ್ ಆಗಲ್ವಾ?
ಲೇ ಕೋಸಂಬ್ರಿ, ಯಾಕೆ ಮರ್ಯಾದಂಗ್ ಮಾಡ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಫಾರ್ಮುಲಾ ಶುರು ಹಚ್ಕೋಬೇಕಾಗತ್ತೆ. ಏಯ್, ಏನೋ ಮಾಡ್ತೀಯ? ಅಕ್ಕನ್ಗೆ ಕೋಸಂಬರಿ ಅಂತೀಯ? ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ಲ ನಿನಗೆ? ಅಲ್ಲ, ನೀನೇನಾದ್ರೂ ಇವನ್ಗೆ ಹೋಮ್ವರ್ಕ್ ಮಾಡ್ಕೊಟ್ರೆ ನಿನ್ ಕೈ ಮುರಿತೀನಿ. ಇನ್ನೊಂದ್ ಸಾರಿ ನೀನೇನಾದ್ರೂ ಮರ್ಕೋತಿ ಆಡಕ್ ಹೋದ್ರೆ ನಿನ್ ಮಗ್ಗಲು ಮುರಿತೀನಿ. ಹೋಗ ಸ್ಕೂಲ್ಗೆ, ಲೇಟ್ ಆಯ್ತು. ಸೈಕಲ್ ನಿನ್ ಕೈಲ ಆಗಲ್ಲ ಕಣೋ. ಹೌದಾ? ಡುಮ್ಮ ಯಾಕೆ? ಚಾಲೆಂಜಾ? ಚಾಲೆಂಜಾ ಬರೋ. ಏನ್ ಮಾಡ್ತಾರೆ? ಬೇಗ ನಡೀರು. ಬ್ರೇಕ್ ಇಲ್ಲ ಕಣೋ ಸೈಕಲ್ ಅಲ್ಲಿ, ಬ್ರೇಕ್ ಇಲ್ಲ ಕಣೋ ಸೈಕಲ್ ಅಲ್ಲಿ, ಬಸವ, ಇಲ್ಲಿ ಬಾರೋ. ಇಲ್ಲಿ ಯಜಮಾನ್ರೆ, ಇದೇನೋ ಇದು? ನೀ ಗಿಡ ಮರ ಬಳ್ಳಿ ಅಂದ್ರೆ ಏನಂತ ತಿಳ್ಕೊಂಡ್ಯಾ? ಮಾರಿಕಮ್ಮನ ಹಣೆಗೂ ಗಿಡ ಮರ ಬಳ್ಳಿ ಅಂತೆಲ್ಲ ತಿಳ್ಕೊಂಡಿದೀನಿ. ಹಾಗೆ ತಿಳ್ಕೋಬಾರ್ದು. ಮತ್ತೆ ಕಲ್ಲು ಬಂಡೆ ಮಣ್ಣು ತಿಳ್ಕೊಳ್ಳ. ಇಷ್ಟೆಲ್ಲ ವರ್ಷ ಈ ತೋಟದಲ್ಲಿ ಕೆಲಸ ಮಾಡ್ತಾ ಇದೀಯಾ, ಇನ್ನೂ ಹೇಳ್ಬೇಕಾ ನಿನಗೆ? ಈ ಗಿಡಗಳಿಗೆ ಜೀವ ಇರುತ್ತೆ, ಭಾವನೆಗಳಿರ್ತವೆ, ನೋವಾಗುತ್ತೆ. ಅಂದ್ರೆ ನೀವ್ ಹೇಳೋದು ಇವನು ಮಕ್ಕಳ ತರ ನೋಡ್ಕೋಬೇಕು ಅಂತ? ಹಾ, ನಿನ್ ಮಕ್ಳಿಗೆ ಹಸಿವಾದ್ರೆ ಏನ್ ಮಾಡ್ತೀಯಾ? ಊಟಕ್ಕೆ ಇಡ್ತೀನಿ. ಹಾ, ಮತ್ ಬಾಯಾರಿಕೆ ಆದ್ರೆ? ನೀರ್ ಕುಡಿಸ್ತೀನಿ. ಕಾಯಿಲೆ ಆದ್ರೆ? ಮೊತ್ತು ಕೊಡಿಸ್ತೀನಿ. ಹಾಗಾದ್ರೆ ಹೀಗೆ ಹಾಕಿದ್ದು ಸಾಯ್ತಾ ಇದೆ. ಆ ಗಿಡ ಒಣಗಿದೆ, ಅದಕ್ಕೆ ನೀರ್ ಹಾಕಿಲ್ಲ. ಆ ಬಳ್ಳಿ ಎತ್ತಿ ಕಟ್ಟಬೇಕು, ಅದನ್ನ ಎತ್ತಿ ಕಟ್ಟಿಲ್ಲ. ಆ ನಿಂಬೆ ಗಿಡಕ್ಕೆ ರೋಗ ಬಂದ್ಬಿಟ್ಟಿದೆ, ಅದಕ್ಕೆ ಮದ್ದು ಹಾಕಿಲ್ಲ. ನಿನ್ನ ಮಕ್ಕಳು ಕೂಗಿ ಕರೀತವೆ, ಅದಕ್ಕಾಗಿ ಎಲ್ಲಾ ಮಾಡ್ತೀಯ. ಈ ವನಸ್ಪತಿಗಳು ಪಾಪ ಮೂಕ, ಅದಕ್ಕಾಗಿ ಅದರ ಕಡೆ ದುರ್ಲಕ್ಷ್ಯ ಮಾಡ್ತೀಯ. ತಪ್ಪಾಯ್ತು ಯಜಮಾನ್ರೆ, ಇದಕ್ ಪಾತಿ ಮಾಡುವಾಗ ನಾನು ಔಷಧಿ ಹೊಡಿಸ್ತೀನಿ. ಆಗ್ಲಿ ಬಸವ. ಯಜಮಾನ್ರೆ, ನಾವು ಸಾಕಿ ಸಲೋಹಿ ಕಷ್ಟಪಟ್ಟು ಬೆಳೆಸಿರುವ ಮಕ್ಕಳು ನಮ್ಗೆ ಅನ್ನ ಹಾಕ್ತವೆ ಅನ್ನೋ ಖಾತ್ರಿ ಇಲ್ಲ. ಆದ್ರೆ ನಾವು ಪ್ರೀತಿಯಿಂದ ನೀರೆರೆದು ಬೆಳೆಸಿರುವ ಈ ಸಸ್ಯ ಸೃಷ್ಟಿ ಇದೆಯಲ್ಲ, ಇದೇ ನಮ್ಗೆ ಆಧಾರವಾಗಿ ನಿಲ್ತದೆ. ಈ ತೋಟದಲ್ಲಿ ದುಡಿದಿದ್ದಕ್ಕೆ ನೀನು ಕಲಿಯಬೇಕಾದ ಮೊದಲನೇ ಪಾಠ ಇದು. ಮೊದಲನೇ ಪಾಠ ಇದು? ಯಜಮಾನ್ರೆ, ಹಂಗೆ ಎರಡನೇ ಪಾಠನೂ ಹೇಳ್ಬಿಡಿ. ಇನ್ನೊಂದು ಪಾಠ ಇದೆ, ಆದ್ರೆ ಈಗ ಬೇಡ, ಆಮೇಲೆ ಹೇಳ್ತೀನಿ. ಅಂದ ಹಾಗೆ ಆ ಮಾವಿನ ಮರ ಇದೆಯಲ್ಲ, ಅದ್ರ ಹಣ್ಣು ಇಳಿಸಿ ಒಂದ್ ಬುಟ್ಟಿ ದೇವಸ್ಥಾನಕ್ಕೆ ಹೋಗ್ಲಿ, ಇನ್ನೊಂದ್ ಬುಟ್ಟಿ ನಮ್ ಶಾಲೆಗೆ ಮಕ್ಕಳಿಗೆ. ಆಯ್ತು ಯಜಮಾನ್ರೆ. ಎರಡನೇ ಪಾಠನ ಸ್ಕೂಲಾಗಿ ಹೇಳ್ತಾರೋ ಏನೋ. ಬಾಲಂಗೋಚಿ ವಾಪಸ್ ಬರ್ತಿದ್ರಲ್ಲ, ಯಾವ ಸ್ಕೂಲ್ ಹೋಗ್ತಾರೆ, ಅದಕ್ಕೆ ಬರ್ತಾ ಇದ್ದಾರೆ. ಯಾಕೋ ನಗ್ತಾ ಇದ್ದೀರಾ? ಬಾಲಂಗೋಚಿಯ ಸ್ಕೂಲಿಗೆ ರಜಾ ಇದ್ರು ಸ್ಕೂಲಿಗೆ ಹೋಗೋರ್ನ ನಮ್ ಭಾಷೆಯಲ್ಲಿ ಏನಂತ ಕರೀತಾರ? ದಡ್ಡ ಶಿಖಾಮಣಿಗಳು. ನಮ್ ಸ್ಕೂಲ್ ಪ್ಯೂನ್ ಮಂಜಣ್ಣ ಸತ್ತಿರೋ ವಿಚಾರನೇ ಗೊತ್ತಿಲ್ಲದೆ ಇರೋರು ದಡ್ಡ ಶಿಖಾಮಣಿಗಳು. ಮಂಜಣ್ಣ ಸತ್ತಿದಕ್ಕೆ ಸ್ಕೂಲಿಗೆ ರಜಾ ಕೊಟ್ಟಿರೋ ವಿಷಯ ಗೊತ್ತಿಲ್ದೇ ಇರೋರ್ಗೆ ಏನಂತಾರೋ? ದಡ್ಡ ಶಿಖಾಮಣಿಗಳು. ಏ ಬಾಯಿ ಮುಚ್ಚ್ರೋ, ನೀವೇನ್ ಬಾರಿ ದೊಡ್ಡ ಬುದ್ಧಿವಂತರ? ನಾವು ಬುದ್ಧಿವಂತರಾಗಿದ್ದಕ್ಕೇನೆ ಮಂಜಣ್ಣ ಸತ್ತೋದ್ರು ಅಂತ ಗೊತ್ತಾದಾಗ ಸ್ಕೂಲ್ಗೆ ಹೋಗಿ ರಜಾ ಅಂತ ತಿಳ್ಕೊಂಡ್ ಬಂದಿದ್ದು. ನಿಜವಾಗ್ಲೂ ರಜೆ ನಿನ್ರು? ಮಳ್ಳಿ ಮೀನಾ, ನೋಡು ನೋಡು, ಮಳ್ಳಿ ಗಿಳ್ಳಿ ಅಂತ ಕರಿಬೇಡ, ನನ್ನ ಹೆಸರು ಮೀನಾ. ಆಯ್ತಮ್ಮ, ಕ್ಷಮಿಸ್ಬಿಡು. ನೀನು ಬರೀ ಮೀನಾ ಅಲ್ಲ, ಮೀನಾ ಕುಮಾರಿ, ಆಯ್ತಾ? ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಇವತ್ ಸ್ಕೂಲಿಗೆ ರಜಾ ಇದೆಯೋ ಅಲ್ವೋ ಅಂತ ಸತ್ತಿರೋ ಆ ಮಂಜಣ್ಣನೇ ಹೋಗಿ ಕೇಳು. ಶಾಲೆಗೆ ರಜಾ ಇದ್ರು ಇರ್ಬೋದು. ಸತ್ತಿದ್ದಾರೆ ಅಂತ ನಂಗೂ ಯಾಕೋ ಡೌಟು. ಸತ್ತಿರೋ ವಿಷಯ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಹೌದೌದು. ಹಾಗಾದ್ರೆ ಮನೆಗೆ ಹೋಗೋಣ.
ಅಯ್ಯೋ ಮಂಜುಣ ಅನ್ರು ಹೌದಲ್ಲ ಏನೋ ಮಾಡೋದೀಗ ನೋಡ್ರು ನೋಡ್ರು ಯಾಕೆ ಓಡ್ತಾ ಇದಾರೆ ಅಯ್ಯೋ ದೇವ್ರಿ ಮಂಜಣ್ಣ ಅಯ್ಯೋ ದೇವ್ರೆ ಮಂಜಣ್ಣ ಸತ್ತಿದ್ದಾರೆ ಅಂತ ಶಾಲೆಗೆ ರಜೆ ಕೊಟ್ಟಿದ್ರಂತೆ ನಾ ಹೇಳಿರ್ಲಿಲ್ವಾ ಬಾಲಂಗೋಚ ನಂಬಾರ್ದು ಅಂತ. ಹೌದು ಇದೇನದು ಹುಡುಗರು ವಾಪಸ್ ಬರ್ತಾ ಇದಾರೆ? ಯಾಕೆ ಸ್ಕೂಲಿಂದ ವಾಪಸ್ ಬರ್ತಾ ಇದೀರಾ? ನೀವ್ ಸತ್ತೋದ್ರಿ ಅಂತ ಸ್ಕೂಲಿಗೆ ರಜಾ ಅಂತ ಅವ್ರು ಹೇಳಿದ್ರು. ಯಾರು ಹೇಳಿದ್ದು? ಅಲ್ಲಿ ನೋಡ್ತಾ ಇರಲ್ಲ ಅವ್ರೆ. ಏ ಪಟ್ಟಿಂಗ್ರ, ನನ್ನ ಜೀವಂತ ಸಾಯಿಸ್ತಿರಲ್ರು. ಸ್ಕೂಲಿಗೆ ಬನ್ನಿ ವಿಚಾರಿಸ್ಕೊತೀನಿ. ಮಕ್ಳ ನೀವು ನೋಡಿರೋ ಶಾಲೆ ಇದೆ, ಅವು ಒಳ್ಳೊಳ್ಳೆವೆ. ಅಮ್ಮ, ಅಪ್ಪ ಬಂದ್ರು. ಪ್ರಶಾಂತ, ಏನಮ್ಮ? ಉಪ್ಪಿನಕಾಯಿ ಮರ್ತೆ ಹೋಗ್ತಾ ಇದೆಯಲ್ಲೋ? ಓಹ್, ಮರ್ತೇ ಹೋಗಿತ್ತು. ಲಕ್ಷ್ಮಿ, ಮಗನಿಗೆ ಮಲ್ನಾಡು ಉಪ್ಪಿನಕಾಯಿ ಇಲ್ಲದೆ ಹೋದ್ರೆ ಬಯೋಟೆಕ್ನಾಲಜಿ MSc ಆಗಲ್ಲ ಅಂತ ತಿಳ್ಕೊಂಡ್ಯಾ? ಹಾಗಲ್ಲ ರೀ, ಅವನಿರೋದು ಸಿಟಿ ಹಾಸ್ಟೆಲ್ ಅಲ್ಲಿ. ಊಟ ರುಚಿ ಇರುತ್ತೋ ಇಲ್ವೋ, ಬರೀ ಅನ್ನಕ್ಕೊಂದಿಷ್ಟು ಉಪ್ಪಿನಕಾಯಿ ಕಲ್ಸ್ಕೊಂಡು ತಿಂದ್ರು ಸಾಕು ಅಲ್ವೇನೋ? ಹೌದಮ್ಮ. ಅದು ಸರಿ, ನಿಮ್ಮ ಅಮ್ಮ ಮಾಡಿರೋ ಉಪ್ಪಿನಕಾಯಿ ಅಂತಂದ್ರೆ ಪಂಚಭಕ್ಷ ಪರಮಾನ್ನ ತಿಂದಾಗಿರುತ್ತೆ. ಹೌದಪ್ಪ, ಪ್ರತಿ ಸತಿ ಊರಿಂದ ವಾಪಸ್ ಹೋದಾಗ್ಲೂ ನನ್ನ ರೂಮ್ ಮೇಟ್ಸ್ ಎಲ್ಲ ಉಪ್ಪಿನಕಾಯಿ ಎಲ್ಲಿಂದಲೇ ಫಸ್ಟ್ ಕೇಳೋದು. ಎಲ್ಲ ಸೇರಿ ಒಳ್ಳೆ ಪಾಯಸ ತಿಂದಂಗ್ ತಿಂದಾಕ್ಬಿಡ್ತಾರೆ. ಅಂತೂ ಬೇರೆ ಬೇರೆ ರಾಜ್ಯಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ತಲೆಗೆ ವಿದ್ಯೆ ಎಷ್ಟು ಹತ್ತಿದೆಯೋ ಗೊತ್ತಿಲ್ಲ, ಮಲ್ನಾಡು ಉಪ್ಪಿನಕಾಯಿ ರುಚಿ ಮಾತ್ರ ಹತ್ತಿದೆಯಾ? ಅದು ಅಲ್ದೆ ಅವರೆಲ್ಲ ರಜಾ ಬರೋದೇ ಕಾಯ್ತಾ ಇದಾರೆ. ರಜಾ ಬಂದ್ಮೇಲೆ ನಮ್ಮೂರಿಗೆ ಬಂದು 2 ದಿವಸ ಇದ್ದೇ ಹೋಗೋದಂತೆ. ಬರ್ಲಿ ಬರ್ಲಿ, ಮಲ್ನಾಡಿನ ಆಹಾರ, ಮಲ್ನಾಡಿನ ಆತಿಥ್ಯ ದೇಶದ ಎಲ್ಲಾ ಕಡೆ ಅವ್ರು ಕೊಂಡಾಡೋ ಹಾಗೆ ಆಗ್ಲಿ. ಸರಿಯಪ್ಪ, ನಾನೇನ್ ಬರ್ತೀನಿ. ನೀವು ತೋಟ ಶಾಲೆ ಅಂತ ಹೇಳಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ತೋಟದೇನಾದ್ರೂ ಕೆಲಸ ಇದ್ರೆ ಬಸವನ್ ಕೈಲಿ ಹೇಳಿ ಮಾಡ್ಸಿ. ಸರಿ, ನೀವು ಪರೀಕ್ಷೆವನ್ನ ಚೆನ್ನಾಗಿ ಬರೀ, ಆಯ್ತಾ? ಮೇಷ್ಟ್ರ ಮಕ್ಕಳಿಗೆ ಪರೀಕ್ಷೆ ಬರೀದ್ ಹೇಳ್ಕೊಡ್ಬೇಕಮ್ಮ. ಪ್ರಶಾಂತ, ಮೇಷ್ಟ್ರ ಮಕ್ಕಳು ದಡ್ರು ಅನ್ನೋ ಗಾದೆನೇ ಇದೆ. ಅದಕ್ಕೆ ಬರೀ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಂಡ್ರೆ ಸಾಲದು. ಕೃಷಿಯಲ್ಲಿ ಒಳ್ಳೆ ಜ್ಞಾನ ಪಡ್ಕೊಂಡು ನಮ್ ತೋಟ, ನಮ್ ಗದ್ದೆ, ನಮ್ ಹಸಿರು ಇದನ್ನೆಲ್ಲ ಕಂಗೊಳಿಸೋ ತರ ಮಾಡ್ಬೇಕಪ್ಪ. ಸರಿಯಪ್ಪ, ನಾನೇನ್ ಬರ್ತೀನಿ. ಅಮ್ಮನ ಬರ್ತೀನಿ. ಆಯ್ತು, ಹೋಗ್ಬೇಕಪ್ಪ. ಶಾಲೇನ್ ಬಾಯ್. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋ. ಆಯ್ತಮ್ಮ. ಮತ್ ತಲುಪಿದ ಕೂಡಲೇ ಫೋನ್ ಮಾಡ್ಬೇಕು. ಹಾ, ಮಾಡ್ತೀನಿ. ಅಯ್ಯಯ್ಯೋ, ರಸ್ತೆ ಮಧ್ಯೆ ಗಿಡ ಬೆಳೆದ್ಬಿಟ್ಟಿದೆ. ನೆನ್ನೆ ಇರ್ತಿದ್ ಗಿಡ ಇವತ್ತು ಹೇಗ್ ಬೆಳೀತು? ಅಯ್ಯಯ್ಯೋ, ನಾವ್ ಹೆಂಗೆ ಸ್ಕೂಲ್ಗೆ ಹೋಗೋದು? ಅಯ್ಯಯ್ಯೋ, ಅಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ. ಬಾಲಂಗೋಚಿಯ ಕಣೆ. ಅಯ್ಯೋ, ನೀವ್ ಹಾಕೋತಿಗಳ ಪದೇ ಪದೇ ಸ್ಕೂಲ್ಗೆ ಹೋಗ್ಬಂದ್ ಯಾಕೆ ಅಡ್ಡಿ ಮಾಡ್ತೀರಾ? ನಿಮಗ್ ಬೇರೆ ಕೆಲ್ಸ ಇಲ್ವಾ? ನೀವು ನೆಟ್ಟು ಸ್ಕೂಲ್ಗೆ ಬರಲ್ಲ, ನಮ್ಮನ್ನ ಹೋಗಕ್ ಬಿಡಲ್ಲ. ತಡೀರಿ, ಮೇಸ್ಟ್ರಿಗೆ ಹೇಳಿ ಸಖತ್ ಪೂಜೆ ಮಾಡಿಸ್ತೀವಿ. ಅಯ್ಯ ಬಳ್ಳಿ ಮೀನಾ, ಇತ್ತೀಚೆಗೆ ನಿಮ್ಗೆ ಯಾಕೋ ಜಾಸ್ತಿ ಆಯ್ತು ಕಣೆ. ಸಾಕ್ ಸುಮ್ನೆ ಇರೋ. ನೀವೆಲ್ಲ ಓದಿ ಓದಿ ಕನ್ನಡಕ ಹಾಕೊಂತೀರಾ. ನಮ್ ತರ ಪ್ರೈಸ್ ಗೆಲ್ಲಕ್ಕಾಗುತ್ತಾ? ನಾವ್ ಆಡಿ ಆಡಿ ಪ್ರೈಸ್ ಗೆಲ್ತೀವಿ. ಬನ್ರ, ಯಾಕೋ ಡುಮ್ಮ ಬೇಕಾ? ಇವತ್ತು ಟೆಸ್ಟ್ ಪೇಪರ್ ಕೊಡ್ತಾರ ಕಣ್ರ. ನಮ್ ಪೇಪರ್ ನೀವೇ ಇಸ್ಕೊಂಡು ಉಪ್ಪು ಖಾರ ಹಾಕೊಂಡು ನೆಕ್ಕೊಳ್ಳಿ. ಲಕ್ಷ್ಮಿ, ಇನ್ನು ಕೆಮ್ಮು ನಿಂತಿಲ್ವಾ?
ನಿನ್ನೆ ತೋಟದಿಂದ ತಂದ ಎಲೆನ ಜೇನುತುಪ್ಪದ ಜೊತೆಗೆ ತಗೋಂತ ಹೇಳಿದ್ನಲ್ಲ, ತಗೊಳ್ಳಿಲ್ವಾ? ಇಲ್ಲ ರೀ, ಹೋದ್ಸಲ ಪ್ರಶಾಂತ್ ಮನೆಗ್ ಬಂದಿದ್ದಾಗ ಕೆಮ್ಮಿನ ಔಷಧಿ ತಂದಿದ್ದ, ಅದನ್ನೇ ತಗೊಂಡಿದ್ದೀನಿ. ಸರಿ ಸರಿ, ನಿಮ್ಮಂತವರಿಂದಲೇ ಈ ಗಾದೆ ಬಂದಿರೋದು, ಹಿತ್ತಲ ಗಿಡ ಮದ್ದಲ್ಲ ಅಂತ. ಅವನ್ ತಂದ, ನೀ ತಗೊಂಡೆ. ನಾನು ಹೇಳದಷ್ಟು ಮಾಡು. ಬರಲ್ಲ ಅಂದ್ರೆ ಬರಲ್ಲ, ಬಂದ್ರು ನಿಲ್ಲಲ್ಲ. ಅದಕ್ಕೆ ಹೇಳೋದು ಮಲ್ನಾಡು ಮಳೆ ಅಂತ. ಇದಕ್ಕೆ ಯಾವಾಗಲೂ ರಜನೆ ಇಲ್ಲ. ಮುಂಗಾರಿಗೆ ಮುಂಚೆ ಮಾತ್ಗೂ ಅದ್ ಕೊಡೆ ಇದ್ ಕೊಡೆ ಅಂತಿರೋರಿಗೆ ಮಳೆ ಬಂದ್ ಕೂಡಲೇ ಬರೀ ಕೊಡೆನೆ. ಏನ್ ಬಸವ ನಿಂದು? ಬಸವ, ನಾನು ನಿನ್ಗೆ ಹಣ್ಣು ಹಂಪಲ ಕೊಟ್ಟಿದ್ನಲ್ಲ ದೇವಸ್ಥಾನಕ್ಕೆ ಸ್ಕೂಲಿಗೆ ಕೊಡು ಅಂತ, ತಲುಪಿಸ್ತೀಯಾ? ಕೊಟ್ಟು ಬಂದೆ ಬುದ್ಧಿ. ಸರಿ. ಮತ್ ಊರಿಗೆ ಹೋಗ್ತಾ ಸಾಕಷ್ಟು ಹಣ್ಣು ಹಂಪಲ ತಗೊಂಡು ಹೋಗು. ನಿನ್ ತಾಯಿ ಕಾಯಿಲೆಗೆ ಒಳ್ಳೇದು. ನಮ್ಮ ಮಲೆನಾಡು ಕಾಡಿನಲ್ಲಿ ಮನುಷ್ಯನ ಎಲ್ಲಾ ರೋಗಗಳಿಗೆ ಔಷಧಿ ಗಿಡ ಇದೆ. ನಮ್ಮ ಹಿರೀಕರು ಸಾವಿರಾರು ವರ್ಷಗಳಿಂದ ಅವನ್ನ ಕಂಡು ಹಿಡಿದಿದ್ದಾರೆ. ಆದ್ರೆ ನಾವು 100 ವರ್ಷಗಳ ಕಾಡನ್ನು ಕಡಿದು ಅವನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ವಿ. ಕಾಡು ಕೊಟ್ಟ ಕೊಡುಗೆಯನ್ನ ಮುಂದಿನ ಪೀಳಿಗೆ ಕೊಡ್ಬೇಕನ್ನೋದನ್ನ ಮರ್ತು ಬಿಟ್ಟಿದ್ದೀವಿ. ಅಲ್ಲ ರೀ, ಶಾಲೆಗೆ ಹೋಗೋದು ಮರ್ತ್ಬಿಟ್ಟು ಇಲ್ಲೇ ಪಾಠ ಶುರು ಮಾಡ್ಬಿಟ್ರಲ್ಲ. ಇರ್ಲಿ ಬಿಡವ್ವ, ತೋಟದಲ್ಲಿ 1ನೇ ಪಾಠ ಆಯ್ತು, ಇಲ್ಲಿ 2ನೇ ಪಾಠ. ಹಾ ಬಸವ, ಯಜಮಾನ್ರೆ ನೀ ತೋಟದ ಕೆಲಸ ನೋಡ್ಕೋ, ನನ್ನ ಸ್ಕೂಲಿಗೆ ಲೇಟ್ ಆಯ್ತು. ಆಯ್ತು ಯಜಮಾನ್ರೆ. ತೋಟ ಪಾಠ 2 ಇದ್ರೆ ಸಾಕು, ಎಲ್ಲ ಮರ್ತು ಬಿಡ್ತೀರಾ. ತಗೊಳ್ಳಿ, ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಅಲ್ವಾ? ಅದಂತೂ ಮಾಡ್ಲೇಬೇಕಲ್ಲ. ಹೇಗಿದ್ರು ನಾ ರಿಟೈರ್ ಆದ್ಮೇಲೆ ನನ್ ಮಗ ತೋಟ ವಹಿಸ್ಕೊಂಡು ನನ್ಗೆ ರಿಟೈರ್ ಮಾಡ್ತಾನಲ್ಲ, ಆಗ ನಮ್ಗೆ ಉಳಿದಿರೋದು ಅದೊಂದೇ ಕೆಲಸ. ತಿಂದುಂಡು ಪ್ರಪಂಚ ಪರ್ಯಟನ ಮಾಡು. ಪ್ರಾರ್ಥನೆ ಮುಗ್ದೋಗಿದೆಯಲ್ಲೋ? ಅಟೆಂಡೆನ್ಸ್ ಹಾಕ್ತಾ ಇರ್ತಾರೆ ಕಣ್ರು. ಈಗ ಹೋದ್ರೆ ಖಂಡಿತ ಸೇರ್ಸಲ್ಲ. ಏನೋ ಮಾಡೋದು? ಯಾಕೆ ಸೇರ್ಸಲ್ಲ? ನಮ್ಮನ್ ಸೇರ್ಸ್ಲೇಬೇಕು. ಆ ತರದ್ ಮಾಸ್ಟರ್ ಪ್ಲಾನು ನನ್ನ ಹತ್ರ ಇದೆ. ಏನೋ ಅದು? ಗುರು ಕಿರಣ್, ಸರ್. ನಂದಿನಿ, ಎಸ್ ಸರ್. ನಾಗಲಕ್ಷ್ಮಿ, ಎಸ್ ಸರ್. ಶ್ವೇತಾ, ಎಸ್ ಸರ್. ಹೇಮಂತ್, ಎಸ್ ಸರ್. ಬಾಲು. ಬಾಲು ಪ್ರೆಸೆಂಟ್ ಸರ್. ಏನ್ರೋ ಫಿಟ್ಟಿಂಗ, ಯಾಕೆ ಲೇಟು? ಭೀಮನ್ ಕಟ್ಟೆ ಹತ್ರ ಬರ್ಬೇಕಾದ್ರೆ ನಾಯಿ ಅಟ್ಟಿಸ್ಕೊಂಡ್ ಬಂದ್ಬಿಡ್ತು ಸರ್. ಬಾಲು ಬಿದ್ದು ಗಾಯ ಮಾಡ್ಕೊಂಡ್ಬಿಟ್ಟ. ಆಸ್ಪತ್ರೆಗೆ ಹೋಗಿ ಔಷಧಿ ಮಾಡ್ಸಿದ್ವಿ. ನಾವ್ ಹೇಳಿದ್ವಿ ಸರ್, ಮನೆಗೆ ಹೋಗೋ ಶಾಲೆ ಯಾಕೆ ಅಂದ್ರೆ, ಇಲ್ಲ ನನಗ್ ಶಾಲೆನೇ ಮುಖ್ಯ ಅಂತ ಬಂದ್ಬಿಟ್ಟ ಸರ್. ಓಹೋ, ಶಾಲೆ ಅಂತಂದ್ರೆ ನಮ್ಗೆ ತುಂಬಾ ಇಷ್ಟ ಅಲ್ವಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ರಾಜು. ಎಸ್ ಸರ್. ಗೋವಿಂದ. ಎಸ್ ಸರ್. ತಾಳ್ಮತ್ಲಿಗೆ ಹೋಗಿದ್ ಹೇಳ, ಹೊರಗ್ ಬಂದ್ಮೇಲೆ ಕಜ್ಜಾಯ ಕೊಡ್ಲಾ? ಮಕ್ಕಳೇ, ಈ ಹೊತ್ತು ಕ್ಲಾಸ್ ಮುಗಿದ ಬಳಿಕ ನಿಮಗೆ ನಿಮ್ಮ ಟೆಸ್ಟ್ ಪೇಪರ್ ಸಿಗುತ್ತೆ. ಟೆಸ್ಟ್ ನಲ್ಲಿ ಪಾಸ್ ಆದವರಿಗೆ ನಮ್ಮ ತೋಟದ ಹಣ್ಣು ಸಿಗುತ್ತೆ. ಪಾಸ್ ಆಗದವರಿಗೆ ಹಣ್ಣು ಸಿಗಲ್ಲ, ಏನೂ ಸಿಗಲ್ಲ. ಯಾಕೆ ಅಂದ್ರೆ ಕಷ್ಟಪಟ್ರೆ ಅಷ್ಟೇ ಫಲ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ನೀವು ಕಷ್ಟಪಡ್ಲಿಕ್ಕೆ ಕಲಿಬೇಕು. ಗೊತ್ತಾಯ್ತಾ? ಯಶವಂತ, ಕುವೆಂಪು ಅವ್ರ ಮಗ ಕೂಡ ಸುಪ್ರಸಿದ್ಧ ಲೇಖಕರು. ಅವ್ರ ಹೆಸರೇನು? ಗೊತ್ತಿಲ್ಲ ಸರ್. ಯಾರಿಗ್ ಗೊತ್ತಿದೆ? ನಾನ್ ಹೇಳ್ತೀನಿ ಸರ್. ಹಾ ಹೇಳು. ಪೂರ್ಣಚಂದ್ರ ತೇಜಸ್ವಿ. ಕುವೆಂಪು ಅವರ ಪೂರ್ಣ ಹೆಸರೇನು? ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುಪ್ಪಳ್ಳಿ ಯಾವ ತಾಲೂಕಿನಲ್ಲಿದೆ? ತೀರ್ಥಹಳ್ಳಿ ತಾಲೂಕಿನಲ್ಲಿದೆ. ತೀರ್ಥಹಳ್ಳಿ ತಾಲೂಕಿನಿಂದ ಬಂದ ಇಬ್ಬರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ರಾಷ್ಟ್ರಕವಿ ಕುವೆಂಪು ಮತ್ತು UR ಅನಂತಮೂರ್ತಿ. ಗುಡ್ ಗುಡ್. ಸರ್, ಕ್ಯೂಟ್ ತಾನೆ ಸರ್? ನಾನಾ? ಇವನೇ ಸರ್. ಇಲ್ಲ ಸರ್, ಇವನ್ ಸುಳ್ಳು ಹೇಳ್ತಾನೆ. ಯಶವಂತ, ನೀ ತುಂಬಾ ಗಲಾಟೆ ಮಾಡ್ತಾ ಇದೀಯ. ನೀ ಸುಮ್ನೆ ಇರ್ತೀಯೋ ನೀನು ಕ್ಲಾಸಿಂದ ಹೊರಗೆ ಹಾಕ್ಲೋ? ಕೂತ್ಕೋ ಕೂತ್ಕೋ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ.
ಲೇ ಮೀನಾ, ಇಂತ ಹಣ್ಣು ಪಡೆಯೋದಿಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವೇನೆ? ಪುಣ್ಯನು ಮಾಡಿರ್ಬೇಕು, ಪಾಠನೂ ಓದಿರ್ಬೇಕು. ಬರೀ ಆಟನೇ ಆಡ್ತಾ ಇದ್ರೆ ನಾವ್ ತಿಂಡಿ ಸಾಕಿ ತಿಪ್ಪೆ ಸಿಗುತ್ತೆ, ಅದು ಮಣ್ಣಲ್ಲಿ ಬಿದ್ದಿರೋದು. ಪಾಠ ಓದೋರ್ಗೆ ಹಣ್ಣು, ಆಟ ಆಡ್ದೋರ್ಗೆ ಮಣ್ಣು. ಪಾಠ ಓದೋರ್ಗೆ ಹಣ್ಣು, ಆಟ ಆಡೋರ್ಗೆ ಮಣ್ಣು. ಪಾಠ ಓದೋರ್ಗೆ ಹಣ್ಣು, ಆಟ ಆಡೋರ್ಗೆ ಮಣ್ಣು. ಪಾಠ ಓದೋರ್ಗೆ ಹಣ್ಣು, ಆಟ ಆಡೋರ್ಗೆ ಮಣ್ಣು. ಮುಚ್ರ ಬಾಯಿ, ಮೇಷ್ಟ್ರು ಕೊಟ್ಟು ಒಂದ್ ಹಣ್ಣಿಗೆ ಇಷ್ಟೊಂದು ಹೊಟ್ಟೆ ಉರಿಸ್ತೀರಲ್ಲ. ನಾವ್ ಒಬ್ರೊಬ್ರು 10 ಹಣ್ಣು ತಿಂತೀವಿ. ಹಣ್ಣು ತಿಂದಿಲ್ಲ ಅಂದ್ರೆ ನಾವು ಬಾಲಂಗೋಚಿಯಾನೇ ಅಲ್ಲ. ಬಂದ್ರ ಹೋಗೋಣ. ತೋಟಕ್ಕೆ ಹಣ್ಣು ಕೇಳಕ್ ಬಂದಿದ್ದೀರಾ? ಎಲ್ಲಿ ಹೋಗ್ತೀರಾ? ನನ್ನ ಕೈ ಸಿಗಾಡ್ತಾರೆ ಕೊಡ್ತೀರಾ? ಸಿಕ್ಕಾಕೊಂಡ್ರಿ ಇದು? ನೀವೇನ್ರು? ಆಗೋಯ್ತಪ್ಪ. ಅಲ್ಲರಿ, ಎಲ್ಲಾ ಮಕ್ಳಿಗೂ ಹಣ್ಣು ಕೊಟ್ಟ ಹಾಗೆ ಈ ಮಕ್ಳಿಗೂ ಹಣ್ಣು ಕೊಟ್ಟಿದ್ರೆ ಏನಾಗ್ತಿತ್ತು? ಇವ್ರ ಕದಿಯೋಕೆ ನೀವೇ ಕಾರಣ ಆದ್ರಿ. ಲಕ್ಷ್ಮಿ, ಇವ್ರಿಗೆ ಕದಿಲಿಕ್ಕೆ ಪ್ರೇರಣೆ ಕೊಡಬೇಕು ಅಂತ ಅನ್ಕೊಂಡಿದ್ನ? ಇವ್ರಿಗೆ ಓದೋದ್ರೊಳಗೆ ಸ್ವಲ್ಪ ಆಸಕ್ತಿ ಹುಟ್ಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಉಳಿದವ್ರ ಹಾಗೆ ಇವರು ಕಲೀಲಿ, ಓದಿನಿಂದ ಕೊಂಚ ಪಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಆಸೆ. ಓಹೋ, ಹಾಗಂತ ನಾ ಇವ್ರಿಗೆ ಹಣ್ಣು ಕೊಡದೆ ಇರ್ತಿರ್ಲಿಲ್ಲ. ಅಲ್ಲಿ ನೋಡು, ಇವ್ರ ಪಾಲಿನ ಹಣ್ಣನ್ನ ಆ ಬಸವನ್ ಕೈಲಿ ಇವ್ರ ಮನೆಗೆ ಕಳಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಏನಾಗಲ್ಲ, ಅಳ್ಬೇಡಪ್ಪ, ಏನಾಗೋದಿಲ್ಲ. ಇವ್ರ ಬಗ್ಗೆ ನನ್ಗೆ ದ್ವೇಷ ಇಲ್ಲ ಲಕ್ಷ್ಮಿ, ಆದ್ರೂ ಉಳಿದವ್ರ ಹಾಗೆ ಇವ್ರು ಕಲಿತಾ ಇಲ್ಲ ಅಂತ ಬೇಸರ. ಅಲ್ಲ, ಹಣ್ಣು ಕಿತ್ಕೊಂಡು ಹೊಂದಿದ್ರೆ ನಾನು ಕಿತ್ಕೊಡ್ತಿರ್ಲಿಲ್ವಾ? ಹೊಡೆಯೋದು ಅಲ್ದೆ ಕೈ ಕಾಲೆಲ್ಲ ಗಾಯ ಮಾಡ್ಕೊಂಡ್ ಬಂದಿವೆ ಹುಡುಗರು. ಇನ್ಮೇಲಾದ್ರೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಳ.